ಬಾಪಾ ಕುಮಾರ ಇವಾಗ ಬಂದೇನು? ಹ್ಞೂ ಬಂದೆ. ಏನು ಹೇಳವ, ಯಾವಾಗಲೂ ವಟ ವಟ ಅಂತ ಕೂಕತ್ತಿ ಇರ್ತೀರವ. ಹ್ಞೂ ಕಣಪ್ಪ, ನಾವೇನಾದರೂ ಒಳ್ಳೇದು ಹೇಳಿದ್ರೆ ಹಂಗೆ ನಿಮಗೆ. ಲೋ ಕುಮಾರ, ವಯಸ್ಸು 30 ಇನ್ನೂ ಮದುವೆ ಆಗಿಲ್ವಲ್ಲಪ್ಪ, ಹೋಗತ್ತಾಗಿ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲಪ್ಪ. ನಿಮ್ಮಪ್ಪ ನನ್ನ ಮದುವೆ ಆದಾಗ ನನಗೆ 12 ವರ್ಷ, 12 ವರ್ಷಕ್ಕೆ ಮದುವೆ ಆಗಿ 14 ವರ್ಷಕ್ಕೆ ನೀನು ಹುಡ್ತೆ. ನಿನ್ನಿಂದೆ 3 ಜನ ಮಕ್ಕಳು, ರಮೇಶ, ಮಂಜಾ, ರಾಣಿ. ನೀನೇ ಇನ್ನೂ ಮದುವೆ ಆಗಿಲ್ಲ, ನಿನ್ನಿಂದೆ ಇನ್ನೂ 3 ಜನ ಅವರೇ. ನಾನು ಅವ್ರನ್ನೆಲ್ಲ ಯಾವಾಗ ಮದುವೆ ಮಾಡೋದು? ಹೋಗೋವ, ನಾನು 25ರಿಂದ 35 ಮನೆ ಹುಡುಗಿ ನೋಡಿದ್ದೀನಿ. ಎಲ್ಲಿ ನೋಡಿದ್ರು ನಾವು ಹೆಣ್ಣು ಕೊಡೋದೇ ಇಲ್ಲ ಅಂತಾರೆ. ಹೋಗವ, ನಾನೇನು ಮಾಡಲಿ? ನಾನು ಚಿಕ್ಕ ಹುಡುಗ ಆಗಿದ್ದಾಗ ದೊಡ್ಡವ್ರಿಗೆಲ್ಲ ಮದುವೆ ಆಯ್ತಿತ್ತು. ಆದರೆ ಇವಾಗ ನಾನು ದೊಡ್ಡವನಾಗಿದ್ದೀನಿ, ಚಿಕ್ಕವ್ರಿಗೆಲ್ಲ ಮದುವೆ ಆಯ್ತೈತೆ. ನಮ್ಗೆ ಮಾತ್ರ ಇನ್ನೂ ಎಲ್ಲೂ ಒಂದು ಹೆಣ್ಣು ಸಿಗ್ತಾ ಇಲ್ಲ. ತುಂಬ ಕಾಲ ಕೆಟ್ಟೋಯ್ತು ಕಣವ. ನಾವು ಹಿಂಗೆ ಆದರೆ ಬದುಕೋದು ಹೆಂಗೆ? ಅಪ್ಪಂಗಾದ್ರೂ ಹೇಳವ್ವ, ಎಲ್ಲಾದ್ರೂ ಒಂದು ಒಳ್ಳೆ ಹುಡುಗಿ ನೋಡು ಅಂತ. ಅಯ್ಯೋ, ನಿಮ್ಮ ಅಪ್ಪ ನಾವು ಕುಮಾರಿಗೆ ಒಂದು ಹೆಣ್ಣು ನೋಡು ಅಂದರೆ ಹೋಗಿ ಎಲ್ಲೂ ಎಣ್ಣೆ ಸಿಗ್ತಿಲ್ಲ, ಎಲ್ಲ ಕೆಲಸದವ್ರು ಕೊಡ್ತೀನಿ ಅಂತಾರೆ ಅಂತ ಹೇಳ್ತದೆ ಕಾಣ. ಏನು ಮಾಡೋದು ಹೋಗತ್ತಾಗಿ? ನಮಗಂತೂ ನಿನ್ಗೆ ಹೆಣ್ಣು ಹುಡುಕಿ ಹುಡುಕಿ ಸಾಕಾಗೋಗೈತೆ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲಪ್ಪ. ಹಾಗೆಲ್ಲ ಹೆಣ್ಣೆತ್ತವ್ರಿಗೆ ತುಂಬ ಕಷ್ಟ ಅಂತಿದ್ರು. ಇವಾಗೆಲ್ಲ ಗಂಡೆತ್ತವ್ರಿಗೆ ತುಂಬ ಕಷ್ಟ ಆಗೋಗೈತೆ ಹೆಣ್ಣು ಮದುವೆ ಮಾಡೋಕ್ಕೆ. ಎಲ್ಲಾದ್ರೂ ಒಂದು ನೋಡವ್ವ, ಅಪ್ಪಂಗೆ ಹೇಳವ್ವ. ನೋಡ್ರಪ್ಪ, ನನ್ನ ಮಗ ಕುಮಾರಂಗೆ ಎಲ್ಲರೂ ಒಂದು ಹುಡುಗಿ ಇದ್ರೆ ಹುಡುಗಿ ಕೊಡ್ರಪ್ಪ. ನಮ್ಮ ವೀಡಿಯೋನ ಎಲ್ಲರೂ ನೋಡ್ರಪ್ಪ. ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಪ್ಪ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ನಮ್ಮ ಚಾನಲ್ಲು ಹಳ್ಳಿ ಮಾತುಕತೆ ನಿಮ್ಮ ಜೊತೆ. ಹಳ್ಳಿ ಮಾತುಕತೆ ಚಾನಲ್ನ ನೋಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ.